ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ರ ಡಿಸಿಎಂ ಡಿಕೆ ಶಿವಕುಮಾರ್. ಸಂವಿಧಾನದ ಬಗ್ಗೆ, ಸಂವಿಧಾನ ಶಿಲ್ಪಿಯ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತಾ ಇದ್ರು. ಹಾಗಾದ್ರೆ ರಾಷ್ಟ್ರಧ್ವಜಕ್ಕೆ ಕೊಡುವಂತಹ ಗೌರವ ಇದೇನಾ? ಡಿಕೆ ಶಿವಕುಮಾರ್ ಶೂ ಅನ್ನು ಧರಿಸಿ ರಂಗೋಲಿ ಧ್ವಜದ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ. ಒಂದು ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಒಂದು ಪ್ರಶ್ನೆ ಮೂಡ್ತಾ ಇದೆ, ರಾಷ್ಟ್ರಧ್ವಜಕ್ಕೆ ಹಿಂಗ ಅವಮಾನ ಮಾಡೋದು, ಗೌರವ ಕೊಡೋ ರೀತಿ ಇದೇನಾ? ಹಾಗಾದ್ರೆ ಡಿಕೆ ಶಿವಕುಮಾರ್ ರಾಷ್ಟ್ರಧ್ವಜದ ರಂಗೋಲಿಯನ್ನು ಹಾಕಲಾಗಿತ್ತು, ಅಲ್ಲಿ ಅವಮಾನ ಆಗಿದೆ, ಅದ್ಮೇಲೆ ಕಾಲಿಟ್ಟಿದ್ದಾರೆ ಅವರು ಶೂ ಅನ್ನು ಧರಿಸಿ. ಡಿ ಕೆ ಶಿವಕುಮಾರ್ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಕನಕಪುರದ ಕನಕೋತ್ಸವದಲ್ಲಿ ಅತಾಚೂರ್ಯವಾಗಿ, ಅಂದರೆ ಸುಮ್ಮನೆ ಒಂದು ರೀತಿಯಲ್ಲಿ ಗೊತ್ತಿಲ್ಲದೆ ಆಗಿರುವಂಥದ್ದು ಇದು. ಕನಕೋತ್ಸವದ ಅಂಗವಾಗಿ ಅಲ್ಲಿಗೆ ಹೋಗಿರ್ತಾರೆ, ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ. ನಗರದ ಪ್ರತಿ ವಾರ್ಡ್ಗೂ ಕೂಡ ಭೇಟಿ ನೀಡಿರ್ತಾರೆ. ಅಲ್ಲಿ ರಂಗೋಲಿ ಸ್ಪರ್ಧೆ ಇರುತ್ತೆ, ಅದನ್ನು ವೀಕ್ಷಣೆ ಮಾಡಿರ್ತಾರೆ. ರಂಗೋಲಿಯಲ್ಲಿ ಬಿಡಿಸಿದಂತಹ ರಾಷ್ಟ್ರಧ್ವಜದ ಮೇಲೆ ಕಾಲಿಟ್ಟಿದ್ದಾರೆ. ಆ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಡಿಕೆಶಿ ವಿರುದ್ಧ ಧ್ವಜ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ ಈಗ ಬಿಜೆಪಿ. ಕನಕಪುರದ ಘಟನೆಗೆ ಬಿಜೆಪಿಯಿಂದ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಾಷ್ಟ್ರಧ್ವಜದ ರಂಗೋಲಿ ತುಳಿದಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ವಿವಾದ ಹುಟ್ಕೊಂಡಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಸುತ್ತಲೂ ಕೂಡ. ಡಿ ಕೆ ಶಿವಕುಮಾರ್ ಒಂದು ರಂಗೋಲಿ ಧ್ವಜದ ಮೇಲೆ ಕಾಲಿಟ್ರ ಎನ್ನುವಂತಹ ಪ್ರಶ್ನೆ ಇದೆ. ಈ ವಿಚಾರವಾಗಿ ಆರೋಪ ಕೇಳಿ ಬರ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ನಿಜವಾಗಿ ಕೂಡ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದ್ರ? ಏನಾಗ್ತಾ ಇದೆ ಹಾಗಾದ್ರೆ ಇಲ್ಲಿ? ಡಿ ಕೆ ಶಿವಕುಮಾರ್ ಅವರು ರಂಗೋಲಿ ಸ್ಪರ್ಧೆಯನ್ನು ನೋಡೋಕೆ ಹೋಗಿದ್ರು. ನೋಡಬೇಕಾದ್ರೆ ಗೊತ್ತಿಲ್ಲದೆ ಶೂ ಧರಿಸಿ ರಾಷ್ಟ್ರಧ್ವಜದ ಮೇಲೆ ಕಾಲಿಟ್ಬಿಟ್ಟಿದ್ದಾರೆ. ಅದೀಗ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಬಿಜೆಪಿಯವರು ಅದೇ ವಿಚಾರವನ್ನು ಇಟ್ಟುಕೊಂಡು ಮಾತನಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ, ಟೀಕೆ ಮಾಡ್ತಾ ಇದ್ದಾರೆ. ಇದೇನ ಡಿಸಿಎಂ ಆಗಿ ನಡೆದುಕೊಳ್ಳುವಂತಹ ಒಂದು ನಡೆ? ರಾಷ್ಟ್ರಧ್ವಜಕ್ಕೆ ಯಾವ ರೀತಿಯಾಗಿ ಗೌರವ ಕೊಡಬೇಕಂತ ಗೊತ್ತಿಲ್ಲ ಇವರಿಗೆ. ಇವರು ಡಿಸಿಎಂ ಆಗಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಗೊತ್ತಿಲ್ಲದೇನೋ ಮಾಡಿರಬಹುದು, ಆದರೆ ತಪ್ಪೇ ಅಂತ ಹೇಳಿ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರ್ಬೋದು, ರಂಗೋಲಿ ಸ್ಪರ್ಧೆ ಇದೆ, ಎಲ್ಲ ರಂಗೋಲಿಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾರೆ. ನೋಡ್ಕೊಂಡು ಬರಬೇಕಾದ್ರೆ ಅಲ್ಲಿ ಒಂದು ರಾಷ್ಟ್ರಧ್ವಜ ಇರುವಂತಹ ರಂಗೋಲಿಯನ್ನು ಹಾಕಿದ್ದಾರೆ. ಅಲ್ಲಿ ಅವರು ತುಳಿತಾರೆ ಅನ್ನೋದಕ್ಕಿಂತ ಅದ್ಮೇಲೆ ಕಾಲಿಡ್ತಾರೆ. ಅವ್ರು ಯಾರೋ ಅಲ್ಲಿ ಮುಂದ್ಗಡೆ ಆ ವಿಡಿಯೋವನ್ನು ಗಮನಿಸಿದಾಗ ಬೇರೆಯವ್ರ ಹತ್ರ ಮಾತನಾಡ್ತಾ ಹೋಗ್ತಾರೆ, ಅಲ್ಲಿ ನಿಂತ್ಕೊಳ್ತಾರೆ, ಕೆಳಗಡೆ ನೋಡಿಲ್ಲ ಆ್ಯಕ್ಚುಲಿ ಅವರು. ಅದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಶೂ ಅನ್ನು ಧರಿಸಿ ಆ ರಂಗೋಲಿ ಮೇಲೆ, ರಾಷ್ಟ್ರಧ್ವಜದ ಒಂದು ಚಿತ್ರ ಆಗಿರುವಂತಹ ರಂಗೋಲಿ ಮೇಲೆ ಹೋಗಿ ಕಾಲಿಟ್ಬಿಟ್ಟಿದ್ದಾರೆ. ಯಾರ ಹತ್ರನೂ ಮಾತನಾಡ್ತಾ ಈ ವಿಡಿಯೋವನ್ನು ಇಟ್ಕೊಂಡು ಈಗ ಬಿಜೆಪಿ ನಾಯಕರು ಮುಗಿಬೀಳ್ತಾ ಇದ್ದಾರೆ, ಆರೋಪವನ್ನು ಮಾಡ್ತಾ ಇದ್ದಾರೆ. ಸಂವಿಧಾನದ ಬಗ್ಗೆ ದೊಡ್ಡ ಮಾತುಗಳನ್ನಾಡುವಂತಹ ಡಿ ಕೆ ಶಿವಕುಮಾರ್ ಅವರು ಮಾಡುವಂಥದ್ದು ಇದೇ ಕೆಲಸನ? ರಾಷ್ಟ್ರಧ್ವಜಕ್ಕೆ ಯಾವ ರೀತಿಯಾಗಿ ಗೌರವ ಕೊಡಬೇಕನ್ನುವಂತಹ ಕನಿಷ್ಠ ಪರಿಜ್ಞಾನವೂ ಕೂಡ ಇವರಿಗಿಲ್ವಾ? ಒಂದು ಕಾಮನ್ ಸೆನ್ಸ್ ಇಲ್ವಾ ಇವರಿಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕನಕಪುರದ ಕನಕೋತ್ಸವದಲ್ಲಿ ಗೊತ್ತಿಲ್ಲದೆ ಆಗ್ಬಿಟ್ಟಿದೆ ಈ ಘಟನೆ. ಅಚಾತುರ್ಯವಾದಂತಹ ಘಟನೆ. ಕನಕೋತ್ಸವದ ಅಂಗವಾಗಿ ಅಲ್ಲಿ ರಂಗೋಲಿ ಸ್ಪರ್ಧೆ ನಡೀತಾ ಇರುತ್ತೆ. ಎಲ್ಲರೂ ಅವ್ರವ್ರದ್ದೇ ರೀತಿಯಲ್ಲಿ ರಂಗೋಲಿಗಳನ್ನು ಹಾಕಿರ್ತಾರೆ, ಸಾಲಾಗಿ ಅದನ್ನು ನೋಡ್ಕೊಂಡು ಬರ್ತಾ ಇರ್ತಾರೆ. ಆ ರೀತಿಯಾಗಿ ಬರಬೇಕಾದ್ರೆ ಹಿಂಗಾಗಿದೆ, ಅವ್ರು ಕಾಲಿಟ್ಟಿದ್ದಾರೆ. ನೀವು ಗಮನಿಸ್ತಾ ಇದ್ದಾರೆ ನೋಡಿ. ನಗರದ ಪ್ರತಿ ವಾರ್ಡ್ನಲ್ಲಿಯೂ ಕೂಡ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ಅದನ್ನು ನೋಡೋಕೆ ಹೋದಾಗ ಹಿಂಗಾಗಿದೆ. ಆ ವಿಡಿಯೋ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಬಿಜೆಪಿಯವರು ಕೂಡ ವಿಡಿಯೋ ಸಿಗ್ತಲ್ಲ, ಅವ್ರಿಗೊಂದು ಏನಾದರೂ ವಿಷಯ ಸಿಗಬೇಕಲ್ಲ ಮಾತಾಡೋಕ್ಕೆ. ಕಾಂಗ್ರೆಸ್ನವರು ಅಷ್ಟೇ, ಬಿಜೆಪಿಯವರು ಅಷ್ಟೇ, JDSನವರು ಅಷ್ಟೇ. ಯಾರ್ಯಾರ್ದು ಏನೇನು ಸಿಗುತ್ತೆ ಮಾತನಾಡೋಕ್ಕೆ, ಆರೋಪವನ್ನು ಮಾಡೋಕ್ಕೆ ಅಂತ ಎಲ್ಲರೂ ಕಾಯ್ತಾ ಇರ್ತಾರೆ. ನಾವೇನು ಅವರು ಪರ ವಹಿಸ್ಕೊಂಡು ಮಾತನಾಡ್ತಿಲ್ಲ, ಇವರ ವಿರುದ್ಧವಾಗಿ ಏನೂ ಮಾತನಾಡ್ತಾ ಇಲ್ಲ. ಆದರೆ ಯಾವ ವಿಚಾರವನ್ನು ಎಳೆದು ತರಬೇಕು, ಯಾವ ವಿಚಾರವನ್ನು ದೊಡ್ಡದು ಮಾಡಬೇಕು, ಯಾವ ವಿಚಾರವನ್ನು ರಾಜಕೀಯವಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕಾಗುತ್ತೆ. ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದರೆ ಅದು ಯಾರೇ ಆಗಿದ್ರು ಸರಿ, ಅದನ್ನು ಯಾರೂ ಕೂಡ ಸಹಿಸೋಕೆ ಹೋಗಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಹಿಡಿದು ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ಎಲ್ಲರೂ ಕೂಡ ರಾಷ್ಟ್ರಗೀತೆಗೆ, ರಾಷ್ಟ್ರಧ್ವಜಕ್ಕೆ ಒಂದೇ ರೀತಿಯ ಗೌರವವನ್ನು ಕೊಡಬೇಕು. ಕೊಟ್ಟಿಲ್ಲ ಅಂತಂದರೆ ಅವ್ರು ಯಾರಾಗಿದ್ರು ಸರಿ, ಮುಲಾಜಿಲ್ಲದೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಕಾನೂನಿನಲ್ಲಿರುವಂಥ ನಿಯಮ ಅದೇ, ನಾವು ಅದನ್ನು ತಿಳಿದುಕೊಳ್ಬೇಕು. ಆದರೆ ಇಲ್ಲಿ ಗೊತ್ತಿಲ್ಲದೆ ಆಗಿದೆ. ಅದರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರೇ ಕ್ಲಾರಿಟಿಯನ್ನು ಕೊಡಬೇಕಾಗತ್ತೆ. ಯಾಕಂದರೆ ಈ ವಿಡಿಯೋ ವೈರಲ್ ಆಗ್ತಾ ಇದೆಯಲ್ಲ, BJP ನಾಯಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಲ್ಲ.
ಇದಕ್ಕೆ ಅವರೇ ಸಮಾಧಾನ ಕೊಡಬೇಕು. ಏನು ಹೇಳ್ತಾರೆ ಈ ಒಂದು ವಿಚಾರ. ಸರ್ ಹಿಂಗೆ ಅಂತ ಇದೆ ನೋಡಿ ಅಂತ. ಡಿ ಕೆ ಶಿವಕುಮಾರ್ ಅವರೇ, ನೀವು ಧ್ವಜವನ್ನು ತುಳಿದಿದ್ದೀರಿ, ಅವಮಾನವನ್ನು ಮಾಡಿದ್ದೀರಿ, ಇದಕ್ಕೆ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಏನು ಹೇಳ್ತೀರಿ ಅಂತ ಕೇಳಿದಾಗ ಅವರ ಬಾಯಿಂದ ಏನು ಬರುತ್ತೆ ವಿಚಾರ ಅದನ್ನು ಕೇಳಿದಾಗ ಗೊತ್ತಾಗುತ್ತೆ. ಅವರು ಇಲ್ಲ ತಪ್ಪಾಗಿದೆ ನನ್ನಿಂದ ಗೊತ್ತಿಲ್ಲದೆ ಆಗಿದ್ರು ಕೂಡ ನಾನು ಕ್ಷಮೆ ಕೇಳ್ತೀನಿ ಅಂತ ಕ್ಷಮೆ ಕೇಳ್ತಾರೋ ಅಥವಾ ಏನು ಮಾತು ಹೇಳ್ತಾರೋ ಗೊತ್ತಿಲ್ಲ. ಆದರೆ ಇಲ್ಲಿ ಅವಮಾನ ಆಗಿದೆ ಅನ್ನುವಂಥ ವಿಚಾರ ಇದೆ. ರಾಷ್ಟ್ರಧ್ವಜ ಅಂತ ಬಂದಾಗ ತಪ್ಪಾಗಿದ್ರು ಆಗದೇ ಇದ್ದರೂ ಅಲ್ಲಿ ಕ್ಷಮೆ ಕೇಳಿಬಿಟ್ರೆ ಈ ಒಂದು ವಿಚಾರ ಇಲ್ಲಿಗೆ ಮುಗಿದೋಗ್ಬಿಡುತ್ತೆ. ಒಂದು ವೇಳೆ ಕೇಳದೇ ಇದ್ದರೆ BJP ನಾಯಕರು ಬೇರೆ ಬೇರೆ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.